ಲೂಕ 12ನೇ ವಚನ 13. ಆಗ ಜನರಲ್ಲಿ ಒಬ್ಬ ಬೋಧಕನೇ, ತಂದೆಯ ಆಸ್ತಿಯನ್ನು ನನಗೆ ಪಾಲು ಮಾಡಿಕೊಡುವಂತೆ ನನ್ನ ಅಣ್ಣನಿಗೆ ಹೇಳು ಎಂದು ಆತನನ್ನು ಕೇಳಿಕೊಳ್ಳಲು, ಆಗ ಯೇಸು, ಎಲ್ಲ ಮನುಷ್ಯ ನನ್ನನ್ನು ನಿಮಗೆ ನ್ಯಾಯಾಧಿಪತಿಯನ್ನಾಗಿ ಅಥವಾ ಪಾಲು ಮಾಡುವವನನ್ನಾಗಿ ನೇಮಿಸಿದವರು ಯಾರು ಎಂದು ಅವನನ್ನು ಕೇಳಿ. ಸರಿ, ಓಕೆ, ಒಂದು ಪ್ರಶ್ನೆ ಕೇಳ್ತೀನಿ. ಸರಿ, ಅದಾದ್ಮೇಲೆ ಏನು ಬರುತ್ತಂದ್ರೆ, ಒಂದು ಚಿಕ್ಕ ಒಂದು ಕತೆ, ಒಂದು ಪ್ಯಾರಬಲ್ನ ದೇವರು ಹೇಳ್ತಾರೆ. ಏನಂತ ಹೇಳ್ತಾರೆ ಅಂದರೆ, ಒಂದು ಮನುಷ್ಯನಿಗೆ ಏನಿರುತ್ತೆ ಅಂದರೆ, ಅವ್ನು ಫಾರ್ಮ್ ಮಾಡಿರ್ತಾನೆ, ತುಂಬ ವ್ಯವಸಾಯ ಮಾಡಿರ್ತಾನೆ. ವ್ಯವಸಾಯದಲ್ಲಿ ಏನಾಗಿರುತ್ತೆ, ತುಂಬ ಜಾಸ್ತಿ ಫಲ ಬಂದಿರುತ್ತೆ. ಅವನೇನು ಹೇಳ್ತಾನೆ, ಇಲ್ಲಿರುವಂಥ ಶೆಡ್ಡೆಲ್ಲ ನಾನು ಹೊಡೆದಾಕಿ ನಾನು ಏನು ಮಾಡ್ತೀನಿ, ಇನ್ನೂ ದೊಡ್ಡ ಶೆಡ್ ಕಟ್ಟಿ ನಾನು ಏನು ಮಾಡ್ತೀನಿ, ಅದೆಲ್ಲ ಸ್ಟೋರ್ ಮಾಡಿ ಇಡ್ತೀನಿ. ಇವಾಗ ಮಾತ್ರ ಅಲ್ಲ, ನಾನು ಸಾಯೋವರೆಗೂ ನಾನು ಏನು ಮಾಡ್ಬೋದು, ಸಂತೋಷವಾಗಿ ತಿನ್ಬೋದು ಅಂತಾರೆ. ಆವಾಗ ಅದಕ್ಕೆ ದೇವ್ರು ಏನಂತ ಹೇಳ್ತಾರೆ, ದೇವ್ರ ಮೇಲಿಂದಾಗುತ್ತೆ, ಇವತ್ತು ರಾತ್ರಿ ನಿನ್ನ ಹತ್ರ ಅಂದ ನಿನ್ನ ಜೀವ ಏನಾಗುತ್ತೆ, ತೆಗೆಯಲ್ಪಡುತ್ತೆ, ನಿನ್ನ ಆತ್ಮ ಇವತ್ತು ಏನಾಗುತ್ತೆ, ತೆಗೆಯಲ್ಪಡುತ್ತೆ ಅಂತಾರೆ. ಆವಾಗ ಏನು ಹೇಳ್ತಾರೆ, ನೀನು ಇದೆಲ್ಲ ಸೇರಿಸಿಟ್ಟು ಪರಲೋಕ ರಾಜ್ಯದಲ್ಲಿ ಏನು ಸೇರಿಸಿಟ್ಟಿಲ್ವಾ ಅಂತ. ಒಂದೇ ಒಂದು ವಾಕ್ಯ ಮಾತ್ರ 12ರಲ್ಲಿ ಸಾರಿ 18, 19 ಲಾಸ್ಟ್ ದೇವ್ರು ಅದೊಂದು ಕನ್ಕ್ಲೂಷನ್ ಕೊಡ್ತಾರಲ್ಲ, ಅದನ್ನು ಮಾತ್ರ ಓದಿ. ಆದರೆ ದೇವರು ಅವನಿಗೆ, ಬುದ್ಧಿಹೀನನು ನೀನು, ಇವತ್ತು ರಾತ್ರಿ ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ಕೇಳುವರು, ಆಗ ನೀನು ಸಿದ್ಧ ಮಾಡಿ ಇಟ್ಟಿರುವುದು ಯಾರಿಗೆ ಆಗುವುದು ಎಂದು ಹೇಳಿದರು. ತನಗೋಸ್ಕರ ದ್ರವ್ಯವನ್ನು ಇಟ್ಟುಕೊಂಡು ದೇವರ ವಿಷಯಗಳಲ್ಲಿ ಐಶ್ವರ್ಯವಂತನಾಗದೆ ಇರುವವನು ಅವನಂತೆಯೇ ಇದ್ದಾನೆ ಅಂದರು. ಆಮೇಲೆ ತನಗೋಸ್ಕರ ಧನವನ್ನು ಇಟ್ಕೊಂಡು ದೇವರ ವಿಷಯದಲ್ಲಿ ಸರಿ, ಒಂದು ಪ್ರಶ್ನೆ. 12ರಲ್ಲಿ 13ನೇ ವಾಕ್ಯದಲ್ಲಿ ಆ ಒಂದು ಮನುಷ್ಯ ಏನಂತ ಬಂದು ದೇವ್ರ ಹತ್ರ ಕೇಳಿ, ಯೇಸು ಕ್ರಿಸ್ತ ಹತ್ರ ಏನಂತ ಬಂದು ಕೇಳ್ತಾ ಇದ್ದಾನೆ, ನನ್ನ ಅಣ್ಣನ ಹತ್ರ ಏನು ಮಾಡಿ ಆಸ್ತಿ ಪಾಲ್ ಮಾಡಿ ಕೊಡಿ ಅಂತ. ದೇವರ ಹತ್ರ ಹೋಗಿ ನೀವು ನ್ಯಾಯ ಕೇಳುವುದು ತಪ್ಪ ಒಳ್ಳೇದ? ಚಿಕ್ಕ ಪ್ರಶ್ನೆ. ಅವನು ದೇವ್ರ ಹತ್ರ ಹೋಗಿ ಕೇಳಿದ ತಪ್ಪ ಒಳ್ಳೇದ? ಯೇಸು ಕ್ರಿಸ್ತ ಹತ್ರ ಹೋಗಿ, ನಿಮಗೆ ನಿಮ್ಮ ಜೀವನದಲ್ಲಿ ಈ ಒಂದು ಪ್ರಾಬ್ಲಮ್ ಬಂತಂತ ಇಟ್ಕೊಳ್ಳಿ, ನಿಮ್ಮ ಅಣ್ಣ ತಮ್ಮ ಹತ್ರ ಯಾರ ಹತ್ರ ಹೋಗಿ ನೀವು ಆಸ್ತಿ ಪಾಲ್ ಮಾಡ್ಕೊಬೇಕು ಅಂತಿದೆ, ನೀವು ಯೇಸು ಕ್ರಿಸ್ತ ಹತ್ರ ಹೋಗಿ ಕೇಳ್ತಾ ಇದ್ದೀರಾ, ದೇವರೇ ನನಗಿದು ಪಾಲ್ ಮಾಡಿ ಕೊಡಿ ಅಂತ. ಒಳ್ಳೇದಾ ಕೆಟ್ಟದಾ? ಪ್ರಶ್ನೆ ನಿಮ್ಮ ಹತ್ರ. ಮತ್ತೆ ದೇವ್ರು ಏನಕ್ಕೆ ಆ ಒಂದು ಉತ್ತರ ಹೇಳ್ತಾ ಇದ್ದಾರೆ? ಸರಿ, ಓಕೆ. ಆದರೆ ಅವನು ಹೋಗಿ ಅಲ್ಲಿ ಅವನೇನು ಕೇಳ್ತಾ ಇಲ್ಲ, ಅವನೊಂದು ನ್ಯಾಯ ಕೇಳ್ತಾ ಇದ್ದಾನೆ ದೇವ್ರ ಹತ್ರ. ದೇವ್ರೇ, ಗುರುವೇ, ನನಗೇನು ಬೇಕು, ನನ್ನ ಅಣ್ಣನ ಹತ್ರ ಏನು ಮಾಡಿ ಹೋಗಿ ಮಾತಾಡಿ ನನಗೇನು ಕೊಡಿ, ನನಗೆ ಸಿಗಬೇಕಾಗಿರುವಂಥ ವಿಷಯ ನನಗೆ ಸಿಗಬೇಕು ಅಂತ. ಅವ್ನು ಮಾಡಿದ ಪ್ರಾರ್ಥನೆ ಒಳ್ಳೆಯದು, ಆದರೆ ದೇವ್ರ ಉತ್ತರ ಆ ರೀತಿ ಇರಲಿಲ್ಲವಲ್ಲ. ಯಾಕೆ? ದೇವ್ರು ಏನಂತ ಉತ್ತರ ಕೊಡ್ತಾರೆ ಯೇಸು ಕ್ರಿಸ್ತ 14ನೇ ವಾಕ್ಯದಲ್ಲಿ, ನಾನು ಯಾಕೆ ನ್ಯಾಯಾಧಿಪತಿಯಾಗಿರ್ಬೇಕು ಅಂತ ಕೇಳಿ. ಸರಿ, ಓಕೆ, ಇದೆಲ್ಲ ಬಿಡಿ. ನನ್ನ ಪ್ರಶ್ನೆ ಏನಂದರೆ, ಅಲ್ಲಿ ಅವ್ನು ಕೇಳಿದ ವಿಷಯ ಒಳ್ಳೆಯ ವಿಷಯ, ದೇವರ ಉತ್ತರ ಯಾಕೆ ಈ ರೀತಿ ಇತ್ತು? ದೇವರ ಉತ್ತರ ಯಾವ ರೀತಿ ಇತ್ತು? ಈ ಮನುಷ್ಯ ಏನಾಗ್ತಾನೆ, ಇವತ್ತೇ ಸೆತ್ತೋಗ್ಬಿಟ್ರೆ ನಾಳೆ ನೀವು ದೇವ್ರ ಹತ್ರ ಹೋಗಿ ನ್ಯಾಯ ಕೇಳ್ತಾ ಇದ್ದೀರಾ, ದೇವ್ರು ನೀನು ಇವತ್ತೇ ಸೆತ್ತೋಗ್ಬಿಡ್ತೀಯ ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ ಯಾರಿಗಾದ್ರು? ಆ ಮನುಷ್ಯನ ನೋಡಿ ದೇವರ ಪ್ಯಾರಬಲ್ ಹೇಳಿ ಅದೇ ಅವ್ನಿಗೆ ಹೇಳ್ತಾ ಇದ್ದಾರೆ, ಏನಂತ, ಇವತ್ತು ರಾತ್ರಿ ನಿನ್ನ ಜೀವ ನಿನ್ನ ಹತ್ರ ಅಂತ ಪಡ್ಕೊಂಡ್ರೆ ನೀನು ಏನು ಮಾಡ್ತೀಯ ಅಂತ. ನಾಳೆ ನೀವೇ ದೇವ್ರ ಹತ್ರ ಹೋಗಿ ಏನೋ ಕೇಳ್ತೀರಾ, ತುಂಬ ಒಳ್ಳೆ ವಿಷಯ ಅಂತ ಇಟ್ಕೊಳ್ಳಿ, ಏನೋ ಫೀಸ್ ಕಟ್ಟಬೇಕಿರಲಿ ಅಥವಾ ಬಟ್ಟೆಗೋಸ್ಕರಕ್ಕೆ ಏನೋ ಒಂದು ವಿಷಯ ಕೇಳ್ತಾ ಇದ್ದೀರಾ. ನೀವು ಕೇಳುವಾಗ ದೇವ್ರು ನಿಮ್ಮನ್ನು ನೋಡಿ ಇವತ್ತು ರಾತ್ರಿ ನೀನು ಸೆತ್ತೋಗ್ಬಿಡ್ತೀಯ ಅಂತ ಹೇಳಿದ್ರೆ ಎಷ್ಟು ಜನರಿಗೆ ಸಂತೋಷವಾಗಿರುತ್ತೆ. ಮತ್ತೆ ಯಾಕೆ ದೇವರು ಅವನನ್ನು ನೋಡಿ ಆ ಒಂದು ರೀತಿಯಾಗಿ ಮಾತಾಡಿದ್ರು? ಪ್ರಶ್ನೆ ಅಷ್ಟೇ, ನನ್ನ ಪ್ರಶ್ನೆ ಇದೆ, ದೇವರು ಅವನನ್ನು ನೋಡಿ ಯಾಕೆ ಆ ರೀತಿ ಮಾತಾಡಿದ್ರು? ಸರಿ, ಆಯ್ತು, ಸರಿ. ಮತ್ತೆ ದೇವ್ರ ಹತ್ರ ಹೋಗಿ ನ್ಯಾಯ ಕೇಳಬೇಡಿ, ಯಾರ ಹತ್ರ ಹೋಗಿ ಕೇಳ್ತೀರಾ ನ್ಯಾಯ? ಪ್ರಶ್ನೆ ಎಷ್ಟೇ, ನೀವು ದೇವ್ರ ಹತ್ರ ನ್ಯಾಯ ಕೇಳಬಾರ್ದು. ದೇವ್ರ ಹತ್ರ ನ್ಯಾಯ ಕೇಳಿದ್ರೆ ಈ ರೀತಿ ಮಾತಾಡ್ತಾರೆ, ನೀವೇನು ಮಾಡಿ ಬೇರೆ ಎಲ್ಲೋಗಿ ನ್ಯಾಯ ಕೇಳ್ತೀರಾ? ನ್ಯಾಯ ಕೇಳೋದು ಮಾತ್ರ ಅಲ್ಲ, ಏನೇ ಒಂದು ವಿಷಯ ಇರಲಿ ಬೇರೆ ಎಲ್ಲೋಗಿ ಕೇಳ್ತೀರಾ? ಸರಿ, ನನ್ನ ಹತ್ರ ಇರುವುದನ್ನು ಇಟ್ಕೊಂಡು ನಾವು ಸಂತೋಷವಾಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅವನು ನ್ಯಾಯವಾಗಿ ಆ ಮನುಷ್ಯ ಏನು ಹೇಳ್ತಾನೆ, ನನ್ನ ತಂದೆ ತೀರ್ಕೊಂಡಿದ್ದಾರೆ, ನನ್ನ ಅಣ್ಣನ ಹತ್ರ ಕೇಳಿ ಏನು ಮಾಡಿ ನನ್ನ ಭಾಗ ಆಸ್ತ ಸರಿಪಾದ ಮಾಡಿಕೊಡಿ ಅಂತಾನೆ. ಸೊ ಅಲ್ಲಿ ಕಂಟೆಂಟ್ಮೆಂಟ್ ಬಗ್ಗೆ ಬರ್ತಾ ಇಲ್ಲ, ಬೇರೇನೋ ಅಲ್ಲಿ ನಾವು ಮಿಸ್ ಮಾಡ್ತಾ ಇದ್ದೀವಿ ಆ ಒಂದು ವಾಕ್ಯದಲ್ಲಿ. ದುರಾಸೆ ಅಲ್ಲ, ಅವನಲ್ಲಿ ಇದ್ದಿದ್ದ ಆಸೆನೇ ಅದು ಯಾಕೆ ದುರಾಸೆಯಾಗಿ ಮಾರ್ಪಡ್ತು? ಅವನು ಹೇಳಿದ್ದು ಯಾವ ರೀತಿ ಇತ್ತಂದರೆ, ಇದಕ್ಕೆ ಮುಂಚೆ 6ನೇ ವಾಕ್ಯನ 6 ಮತ್ತು 7 ಓದಿ. 5, 6, 7. ಲೂಕ 12ನೇ ವಚನ 5, 6, 7.
ನೀವು ಯಾರಿಗೆ ಹೆದರಬೇಕು ನಿಮಗೆ ತಿಳಿಸುತ್ತೇನೆ. ಕೊಂದ ಮೇಲೆ ನರಕದೊಳಗೆ ಹಾಕುವ ಅಧಿಕಾರವುಳ್ಳವನಿಗೆ ಹೆದರಬೇಕೋ? ಹೌದು, ಆತನಿಗೆ ಹೆದರಬೇಕೆಂದು ನಿಮಗೆ ಹೇಳುತ್ತೇನೆ. 5 ಗುಬ್ಬಿಗಳನ್ನು 2 ದುಡ್ಡಿಗೆ ಮಾರುತ್ತಾರಲ್ಲ, ಆದಾಗ್ಯೂ ಅವರಲ್ಲಿ ಒಂದಾದರೂ ದೇವರಿಗೆ ಮರೆತು ಹೋಗುವುದಿಲ್ಲ. ನಿಮ್ಮ ತಲೆಗೂದಲುಗಳು ಸಹ ಎಲ್ಲವೂ ಎಣಿಕೆಯಾಗಿವೆ. ಹೆದರಬೇಡಿರಿ, ಬಹಳ ಗುಬ್ಬಿಗಳಿಗಿಂತ ನೀವು ಹೆಚ್ಚಿನವರು. ನಾನು ನಿಮಗೆ ಹೇಳುತ್ತೇನೆ, ಯಾವನು ಅಲ್ಲಿ ಏನಂತ ಹೇಳ್ತಾ ಇದ್ದಾರೆ, ಸಿಂಪಲ್ ಆಗಿ 7ನೇ ವಾಕ್ಯದಲ್ಲಿ ಏನ್ ಹೇಳ್ತಾರೆ, ದೇವರು ನಿಮ್ಮೆಲ್ಲಾ ವಿಷಯಗಳನ್ನ ಏನ್ ಮಾಡ್ತಾರೆ, ನೀವು ಇದನ್ನೂ ಸ್ವಲ್ಪ ಅರ್ಥ ಮಾಡ್ಕೊಂಡು ಮತ್ತೆ 6ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತ ಏನಂತ ಹೇಳ್ತಾರೆ, ದೇವರು ಪುಷ್ಪಕ್ಕೆ ಅದೆಲ್ಲ ಮಾಡಿದ್ರೆ ನಿಮಗೆ ಇದನ್ನು ಸಹ ಮಾಡಲ್ವಾ, ಇನ್ನೆಷ್ಟು ನಿಮ್ಮನ್ನು ನೋಡ್ಕೊಳ್ತಾರೆ ಅಂತ ಹೇಳ್ತಾರೆ. ನೀವು ಏನು ಮಾಡಿ, ಈ ಲೋಕದ ವಿಷಯಗಳಿಗೋಸ್ಕರ ಏನು ಮಾಡಿ ಚಿಂತೆ ಮಾಡಬೇಡಿ, ಪರಲೋಕದ ವಿಷಯದ ಕುರಿತಾಗಿ ಚಿಂತೆ ಮಾಡಿ, ಅವಾಗ ದೇವರು ಏನು ಮಾಡ್ತಾರೆ, ಇದೆಲ್ಲವೂ ಕೊಡ್ತಾರೆ ಅಂತ ಹೇಳ್ತಾರೆ. ಇಲ್ಲಿನೂ ಸಹ ಅವನನ್ನು ನೋಡಿ ದೇವ್ರು ಏನು ಹೇಳ್ತಾ ಇದ್ದಾರೆ, ಅಲ್ಲಿರುವಂಥ ಒಂದು 2 ಸ್ಪ್ಯಾರೋಗೆ ದೇವ್ರು ಅದನ್ನು ಮರ್ತೋಗಿಲ್ಲ ಅಂದರೆ ನಿಮ್ಮ ತಲೆ ಕೂದಲೆಲ್ಲ ದೇವ್ರು ಏನು ಮಾಡಿದ್ದಾರೆ, ಕೌಂಟ್ ಮಾಡಿಟ್ಟಿದ್ದಾರೆ. ಹಂಗಿರ್ಬೇಕಾದ್ರೆ ಒಂದು 2 ಪಕ್ಷಿಗಳಿಗಿಂತ ನಿಮ್ಮ ಜೀವನ ದೇವರಿಗೇನು ತುಂಬ ಮುಖ್ಯವಾದದ್ದು ಅಂತ. ಅದಾದ ಮೇಲೆ ಇಂಥ ಒಂದು ವಿಷಯ ಬರಬೇಕಾದ್ರೆ ಅವನೇನು ಹೇಳ್ತಾ ಇದ್ದಾನೆ, ಅವಾಗ ಹೋಗಿ ಏನಂತ ಕೇಳ್ತಾನೆ, ದೇವರೇ ನನಗೆ ನ್ಯಾಯ ಕೊಡಿಸಿ, ನನ್ನ ಅಣ್ಣನ ಹತ್ರ ಅಂದ ಏನು ಮಾಡಿ ಇದು ಮಾಡಿ. ಅಲ್ಲೋಗಿ ದೇವರೇ ನನಗೆ ನ್ಯಾಯ ಕೊಡಿಸಿ ಅಂತ ಹೇಳಿಲ್ಲ, ಅವನೇನು ಹೇಳ್ತಾನೆ, ನನ್ನ ಸೈಡ್ ತಗೊಳ್ಳಿ, ನನ್ನ ಅಣ್ಣನಿಗೂ ನನಗೂ ಮಿಡಲಲ್ಲಿ ನಿಂತ್ಕೊಂಡು ನೀವು ನ್ಯಾಯ ಕೊಡಿ ಅಂತ ಅವ್ನು ಕೇಳ್ತಾ ಇಲ್ಲ, ನನ್ನ ಸೈಡ್ ತಗೊಳ್ಳಿ ಅಂತಾನೆ. ನಾವು ಸಹ ದೇವ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡುವಾಗ ಎಷ್ಟೋ ಸತಿ ಏನು ಮಾಡಲ್ಲ ಗೊತ್ತಾ, ದೇವರೇ ನಮ್ಮಿಬ್ರಿಗೂ ಸರಿಯಾದ ನ್ಯಾಯ ಕೊಡಿ ಅಂತ ಕೇಳಲ್ಲ, ನನ್ನ ನ್ಯಾಯ ನನಗೆ ಕೊಡಿ ಅಂತೀವಿ. ಏನಂತೆ, ನನ್ನ ನ್ಯಾಯ ನನಗೆ ಕೊಡಿ, ಅವರು ಕೆಟ್ಟವರು ನಾನು ಒಳ್ಳೆಯವರು, ನನಗೇನು ಕೊಡಿ, ನನ್ನ ಸೈಡಲ್ಲಿ ನೀವು ನಿಂತ್ಕೊಳ್ಳಿ, ಅವರ ಸೈಡಲ್ಲಿ ಏನು ಮಾಡಬೇಡಿ. ಅವನೇನು ಹೇಳಲ್ಲ, ದೇವರೇ ನನಗೂ ಅವನೇನು ಹೇಳಿ, ನನ್ನ ಅಣ್ಣನ ಹತ್ರ ಹೋಗಿ ನೀವು ಮಾತಾಡಿ, ಏನಂತ, ಇವನು ಪಾಲು ಕೊಡಿ ಅಂತ. ಅದನ್ನೇ ಅವನು ಹೇಳ್ತಾ ಇದ್ದಾನೆ ಆ ಜಾಗದಲ್ಲಿ. ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಏನು ಹೇಳ್ತಾ ಇದ್ದಾನೆ, ನನಗೂ ನನ್ನ ಅಣ್ಣಗೂ ನ್ಯಾಯ ಕೊಡಿ ಅಂತ ಹೇಳಿಲ್ಲ, ಅವನೇನು ಹೇಳ್ತಾನೆ, ನನ್ನ ಕಡೆ ನಿಂತ್ಕೊಂಡು ನನ್ನ ಅಣ್ಣನ ಹತ್ರ ಹೋಗಿ ಮಾತಾಡಿ, ಏನಂತ, ನನ್ನ ನ್ಯಾಯ ನನಗೆ ಕೊಡಿ ಅಂತ. ಅದನ್ನೇ ಹೇಳುವಾಗ ದೇವ್ರು ಏನಂತ, ಯೇಸು ಕ್ರಿಸ್ತ ಏನಂತ ಹೇಳ್ತಾ ಇದ್ದಾರೆ, 14ನೇ ವಾಕ್ಯ ಓದಿ, 14. ಅದೇನೆಂದರೆ 14. ಓಕೆ. ಎಲ್ಲ ಮನುಷ್ಯ ನನ್ನನ್ನು ನಿಮಗೆ ನ್ಯಾಯಾಧಿಪತಿಯನ್ನಾಗಿ ಅಥವಾ ಪಾಲು ಮಾಡುವವರನ್ನಾಗಿ ನೇಮಿಸಿದವರು ಯಾರು ಎಂದು ಅವನನ್ನು ಕೇಳಿದೆ. 15. ಕೇಳಿ ಜನರಿಗೆ ಎಲ್ಲ ಲೋಭಕ್ಕೂ ಎಚ್ಚರಿಕೆಯಾಗಿದ್ದು, ಎಲ್ಲಾ ದುರಾಸೆಗೂ ಎಚ್ಚರಿಕೆ ಆಯ್ತು, ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನಿಗೆ ಜೀವಾಧಾರವಾಗುವುದಿಲ್ಲ. ಒಬ್ಬನಿಗೆ ಎಷ್ಟೇ ಆಸ್ತಿ ಇದ್ರೂ ಏನಾಗಲ್ಲ, ಅವನ ಜೀವ ಆಧಾರ ಆಗೋದಿಲ್ಲ. ಅವನು ಅಲ್ಲಿ ಮಾಡಿದಂಥ ತಪ್ಪು ಏನು, ದೇವರ ಹತ್ರ ಹೋಗಿ ನ್ಯಾಯ ಕೇಳಿಲ್ಲ, ನನಗೆ ಪರವಾಗಿ ನನ್ನ ಜೊತೆ ನಿಂತ್ಕೊಂಡು ಮಾತಾಡಿ ಅಂತಾನೆ. ಅದನ್ನು ಮಾತ್ರ ಅವ್ನು ಮಾಡ್ತಾ ಇಲ್ಲ. ನೆಕ್ಸ್ಟ್ ವಿಷಯ ಏನು ಮಾಡ್ತಾ ಇದ್ದಾನೆ ಗೊತ್ತಾ, ತನ್ನ ಆಸೆಯನ್ನು ದೇವರ ವಾಕ್ಯದ ಮೇಲೆ ಇಡದೆ ಅವನ ಆಸೆ ಎಲ್ಲಿದೆ, ತನ್ನ ನ್ಯಾಯದ ಮೇಲಿದೆ. ಅವನು ಒಳ್ಳೆ ವಿಷಯವನ್ನೇ, ನ್ಯಾಯವಾದ ವಿಷಯವನ್ನು ಕೇಳ್ತಾ ಇದ್ದಾನೆ. ಯಾಕಂದರೆ ದೇವರು ಅವ್ನು ನ್ಯಾಯವಾಗಿ ಏನು ಮಾಡಬೇಕಾಗಿತ್ತು, ಅವನ ಆಸ್ತಿ ಅವನು ಸಿಗಬೇಕಾಗಿತ್ತು. ನಮ್ಮ ಪ್ರಾರ್ಥನೆಯಲ್ಲೂ ನಾವು ಕೇಳುವಂಥ ಎಷ್ಟೋ ವಿಷಯಗಳು ನ್ಯಾಯವಾದ ವಿಷಯಗಳು, ಅಂದರೆ ಒಳ್ಳೆ ವಿಷಯಗಳು, ನ್ಯಾಯವಾದ ವಿಷಯಗಳು. ಆದರೆ ನಾವೇನು ಮಾಡ್ತೀವಿ, ಆ ನ್ಯಾಯವಾದ ವಿಷಯದ ಆ ಒಂದು ಮರೆ ಮಾಡಿಕೊಂಡು ನಮ್ಮ ಒಳಗಡೆ ಇರುವಂಥ ದುರಾಸೆಯನ್ನು ನಾವೇನು ಮಾಡ್ತಾ ಇಲ್ಲ, ತೋರಿಸ್ತಾ ಇಲ್ಲ ದೇವರಿಗೆ. ಎಷ್ಟೋ ಸತಿ ದುರಾಸೆನೂ ನಾವು ಯೋಚನೆ ಮಾಡೋ ರೀತಿಯಲ್ಲಿ ಅಪ್ಪಟ್ಟವಾಗಿ ನಮ್ಗೆ ಗೊತ್ತಾಗಲ್ಲ, ಓಪನ್ ಆಗಿ ನಮಗೆ ಗೊತ್ತಾಗಲ್ಲ ನನ್ನಲ್ಲಿ ದುರಾಸೆ ಇದೆ ಅಂತ. ನಾವು ಕೇಳುವಂಥ ಎಷ್ಟೋ ವಿಷಯಗಳನ್ನ ಏನು ಮಾಡ್ತೀವಿ ಗೊತ್ತಾ, ದೇವರೇ ನಿಮಗೋಸ್ಕರ ಬೇಕು ಅಂತ ಕೇಳ್ತೀವಿ, ಆದರೆ ಒಳಗಡೆ ಏನಿರುತ್ತೆ, ನನಗೋಸ್ಕರ ಬೇಕು ಅಂತ. ನೀವು ಕೇಳುವಂಥ ಎಷ್ಟೋ ವಿಷಯಗಳು ಓಪನ್ ಆಗಿ ದೇವ್ರ ಹತ್ರ ಹೋಗಿ ಯಾರೂ ಕೇಳಲ್ಲ, ದೇವರೇ ನನಗಿದು ಆಸೆ ಇದೆ, ನನಗೆ ಬೇಕು, ನಾನು ಇದರಲ್ಲಿ ನೋಡ್ಬಿಟ್ಟೆ ನನಗೆ ಬೇಕು ಅಂತ ಯಾರು ಏನು ಮಾಡಲ್ಲ, ಕೇಳಲ್ಲ. ನನ್ನಲ್ಲಿರುವಂಥ ಆಸೆಯನ್ನು ದೇವರ ಹತ್ರ ಅಂದನೇ ಮರೆ ಮಾಡಿ ನಾವೇನಂತ ಕೇಳ್ತೀವಿ, ದೇವರೇ ನಿಮಗೋಸ್ಕರ ಬೇಕು ಅಂತ. ಅದೇ ದುರಾಸೆ. ದೇವರ ಆಸೆಯನ್ನು, ದೇವ್ರು ಕೊಟ್ಟಿರುವಂಥ ಒಳ್ಳೆಯ ವಿಷಯ ನಾವೇನಂತ ಮಾಡ್ತೀವಿ, ಮರೆ ಮಾಡಿ, ದೇವರ ಹತ್ರ ಅಂದೇ ಮರೆ ಮಾಡಿ ಏನಂತ ಹೇಳ್ತೀವಿ, ನ್ಯಾಯವಾಗಿ ಕೊಡಿಸಿ ಅಂತ. ನಾವೇನು ಹೇಳ್ತೀವಿ, ಇದು ನ್ಯಾಯವಾದ ಆಸೆ, ನಾನು ದೇವ್ರ ಹತ್ರ ನ್ಯಾಯವಾಗಿ ಕೇಳ್ಬೋದು. ಅದು ದೇವರ ಚಿತ್ತಕ್ಕೆ ಅನುಸಾರವಾಗಿದೆಯಾ ಇಲ್ಲ ನಾವೇನು ಮಾಡಲ್ಲ, ಯೋಚನೆ ಮಾಡೋಣ. ನಾವೇನಂತ ಹೇಳ್ತೀವಿ, ಒಳ್ಳೆಯ ಆಸೆ ದೇವ್ರ ಹತ್ರ ನಾನು ಕೇಳ್ತಾ ಇದ್ದೀನಿ, ದೇವರ ಚಿತ್ತ ಆದರೆ ಕೊಡ್ತಾರೆ ಅಂತಲ್ಲ,
ನನಗೆ ಆಸೆ, ಒಳ್ಳೆ ಆಸೆ, ನಾನು ಏನು ಕೊಡಿ, ನ್ಯಾಯವಾಗಿ ಕೊಡಿ. ನಾನು ಇಷ್ಟು ಇದನ್ನೇ ಹೇಳ್ತಾರೆ. ಮೊದಲನೇ ತಿಮೋಥೆ 5ನೇ ಅಧ್ಯಾಯದಲ್ಲಿ ಏನಂತ ಹೇಳ್ತಾ ಇದ್ದಾರೆ? ತಮ್ಮ ತಮ್ಮ ಗಾಡ್ಲಿನೆಸ್, ದೇವರಿಗೆ ಭಯಪಡೋದನ್ನು ಏನಕ್ಕೋಸ್ಕರ ಉಪಯೋಗ ಮಾಡ್ತಾರಂತೆ? ದೇವ್ರ ಹತ್ರದಿಂದ ಆಶೀರ್ವಾದವನ್ನು ಪಡ್ಕೊಳ್ಳೋಕೆ. ಮೊದಲನೇ ತಿಮೋಥೆ 6ನೇ ಅಧ್ಯಾಯ 5ನೇ ವಾಕ್ಯ. ತಮ್ಮ ದೇವರಿಗೆ ಭಯಪಡುವುದನ್ನು ಏನಕ್ಕೆ ಉಪಯೋಗ ಮಾಡ್ತಾ ಇದ್ದಾರೆ? ದೇವ್ರ ಹತ್ರ ಏನಾದರೂ ಪಡ್ಕೊಳ್ಳೋಕೆ. ನಾವು ದೇವರಿಗೆ ಭಯಪಡ್ತಾ ಇರುವುದು ಅವರನ್ನು ಹುಡುಕಿನ ಅಥವಾ ಅವರ ಹತ್ರದಿಂದ ಬರುವಂಥ ಒಳ್ಳೆಯ ವಿಷಯಗಳನ್ನು ಹುಡುಕಿನ? ನಾವು ದೇವರನ್ನು ಹುಡುಕೋದು ಯಾವಾಗ, ಯಾವ ರೀತಿ ಇರುತ್ತೆ? ನಾವು ದೇವರಿಗೆ ಭಯಪಡೋದೇನು? ದೇವ್ರ ಹತ್ರದಿಂದ ಎಲ್ಲಿ ನಾನು ದೂರ ಹೋಗ್ಬಿಡ್ತೀನೋ ಅನ್ನೋದು. ದೇವರನ್ನು ಕಂಡು ಭಯಪಡೋರು ಏನೋ ಮರೆ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಯಾಕಂದರೆ ಆಕಾನನು ಸಹ ಯೋಶ್ವಾನಲ್ಲಿ ನೀವು ಓದಬೇಕಾದ್ರೆ ಆಕಾನ್ ಏನು ಮಾಡ್ತಾನೆ? ಆ ಒಂದು ಕದೀತಾನೆ. ದೇವ್ರು ಹೇಳಿರ್ತಾರೆ ಅಲ್ಲಿಂದ ಏನು ಮಾಡು, ಅದು ಮಾಡಬೇಡ ಅಂತ ಹೇಳ್ತಾರೆ, ಏನನ್ನು ನೀವು ತೊಗೊಬಾರ್ದು ಅಂತ. ಆಕಾನ್ ಮಾತ್ರ ಏನು ಮಾಡ್ತಾನೆ? ಅದು ತೊಗೊಂಬಂದು ಕದ್ದಿ ಬಂದು ಏನು ಮಾಡ್ತಾನೆ? ಮನೇಲಿ ಇಡ್ತಾನೆ. ಆಕಾನ್ ಮಾಡಿದಂಥ ತಪ್ಪೇನು? ಅವನು ದೇವರನ್ನು ಕಂಡು ದೇವರಿಗೆ ಭಯಪಡ್ತಾ ಇಲ್ಲ, ದೇವರನ್ನು ಕಂಡೇ ಭಯಪಡ್ತಾನೆ. ಏನಂತ ಅವನೇನು ಮಾಡ್ತಾನೆ? ಆ ಯೋಶ್ವ ಕೇಳ್ತಾ ಇರ್ತಾರೆ, ಯಾರು ಏನು ತಪ್ಪು ಮಾಡಿದ್ರಿ, ಯಾರು ಏನು ತಪ್ಪು ಮಾಡಿದ್ರಿ ಅಂತ ಹೇಳುವಾಗ ಏನು ಮಾಡಲ್ಲ, ಅವನು ಹೇಳಲ್ಲ. ಯಾಕೆ? ದೇವರ ಪ್ರಸನ್ನತೆಯ ಜಾಗದಲ್ಲಿ ಇದ್ರೂ ಸಹ ಅವನೇನು ಮಾಡ್ತಾ ಇಲ್ಲ, ತನ್ನನ್ನು ತಾನು ಸಮರ್ಪಿಸ್ತಾ ಇಲ್ಲ. ಏನಂತ? ದೇವ್ರಿಗೆ ಭಯಪಡ್ತಾ ಇಲ್ಲ. ಅವನೇನು ದೇವರನ್ನು ಕಂಡು ಭಯಪಡ್ತಾನೆ. ಏನಂತ? ಓ, ನಾನೇನೋ ಮಾಡಿದೆ ಅಂತ ತನ್ನನ್ನು ತಾನು ಮರೆ ಮಾಡ್ಕೊಳ್ತಾರೆ. ಎಷ್ಟೋ ಜನರು ದೇವರ ಪ್ರಸನ್ನತೆಯನ್ನು ಕಂಡು ಓಡುವುದಕ್ಕೆ ಕಾರಣ ಏನು ಅಂದರೆ, ದೇವರ ವಾಕ್ಯವನ್ನು ಕೊಂಡು, ಪ್ರಾರ್ಥನೆಯನ್ನು ಕೊಂಡು ಓಡೋದಕ್ಕೆ ಕಾರಣ ಅವರ ಜೀವನದಲ್ಲಿ ಏನೋ ಮರೆ ಮಾಡ್ತಾ ಇದ್ದಾರೆ. ದೇವರ ಕಣ್ಗಳಿಗೆ ಮರೆಯಾದದ್ದು ಏನೂ ಇಲ್ಲ ಅಂತ ನಮ್ಗೆ ಗೊತ್ತು. ಆದರೆ ನಾವೇನು ಮಾಡ್ತಾ ಇದ್ದೀವಿ? ದೇವ್ರ ಹತ್ರ ನಾನು ಹೋಗೋದಕ್ಕೆ ನನಗೇನಾಗ್ತಾ ಇಲ್ಲ, ಆ ಒಂದು ತಡೆ ಇರುವಾಗ ನಾವೇನು ಮಾಡ್ತೀವಿ? ಆ ತಡೆ ಇಟ್ಕೊಂಡು ಏನು ಮಾಡ್ತೀವಿ? ದೇವರಿಗೆ ಭಯಪಡಲ್ಲ, ದೇವರನ್ನು ಕಂಡು ಭಯಪಡ್ತಾ ಇದ್ದೀವಿ. ಇವತ್ತು ನಮ್ಮನ್ನು ನಾವು ಕೇಳಬೇಕಾಗಿರೋಂಥ ಪ್ರಶ್ನೆ, ನನಗೆ ಇಷ್ಟವಾದಂಥ ಯೇಸು ಕ್ರಿಸ್ತು ನಾನು ಮಾಡಿಟ್ಕೊಂಡಿದ್ದೀನಿ ನನ್ನ ಜೀವನದಲ್ಲಿ. ಯಾಕಂದರೆ ನನಗೆ ಯಾವಾಗ ಏನೆಲ್ಲ ಬೇಕೋ ಆವಾಗ ಮಾತ್ರ ನಾನು ಏನು ಮಾಡ್ತೀನಿ? ದೇವರೇ ದೇವರೇ ದೇವರೇ, ಆಶೀರ್ವಾದ ಆಶೀರ್ವಾದ ಆಶೀರ್ವಾದ. ಇವಾಗೆಲ್ಲ ನನಗೇನೋ ಬೇಕು, ನನಗೇನೋ ಒಂದು ಎಕ್ಸಾಂಪಲ್ ಎಲ್ಲಿ ಬೇಕು, ಅದಕ್ಕೆ ಬೇಕು, ಇದು ಬೇಕು ಅಂದರೆ ಏನು ಮಾಡ್ತೀನಿ? ಯೇಸುವೇ ಅಂತ ಹಿಂದೆ ಓಡ್ತೀವಿ. ನನ್ನ ಜೀವನದಲ್ಲಿ ಅದು ಸಿಕ್ಕಿದ ಮೇಲೆ ನಾನು ಏನು ಮಾಡ್ತೀನಿ? ಎಷ್ಟೋ ಜನರಿಗೆ ಚಿಕ್ಕ ಮಕ್ಳು ಇರುವಾಗ ಆ ರೀತಿನೇ ಬೆಳೆಸ್ತಾರೆ. ಎಷ್ಟೋ ಜನರನ್ನ ಚಿಕ್ಕ ವಯಸ್ಸಿನಲ್ಲಿ ಯಾವ ರೀತಿ ಬೆಳೀತಾರೆ? ದೇವರಿಗೆ ಭಯಪಡಿ ಅಂತ ಬೆಳೆಸಲ್ಲ, ದೇವರನ್ನು ಕಂಡು ಭಯಪಡಿ ಅಂತ ಬೆಳೆಸ್ತಾರೆ. ಯಾವ ರೀತಿ? ಓ, ನೀನು ತಪ್ಪು ಮಾಡಿದ್ರೆ ಇದೆಲ್ಲ ಮಾಡಬಾರ್ದು. ಇನ್ನು ಹೇಳ್ತಾರೆ, ನಿನಗೇನಾದರೂ ಬೇಕಂದ್ರೆ ದೇವ್ರ ಹತ್ರ ಕೇಳು. ದೇವ್ರ ಹತ್ರ ನಾನು ಕೇಳೋದು ತಪ್ಪಲ್ಲ, ಆದರೆ ತನ್ನ ರಿಚಸ್ ಎಲ್ಲಿಟ್ಕೊಂಡಿದ್ದಾರೆ, ತಮ್ಮ ಐಶ್ವರ್ಯವನ್ನು ಎಲ್ಲಿಟ್ಕೊಂಡಿದ್ದಾರೆ ಅಂತ ನಾವೇನು ಮಾಡಬೇಕು? ಯೋಚನೆ. ಮಾರ್ಕ್ 10ನೇ ಅಧ್ಯಾಯದಲ್ಲೂ ದೇವರು ಅದನ್ನೇ ಹೇಳ್ತಾರೆ. ಒಂದು ಹಣ ಇರುವಂಥ ಒಂದು ಐಶ್ವರ್ಯವಂತ ದೇವರಾಜ್ಯವನ್ನು ಹೋಗಿ ಸೇರೋದಕ್ಕೆ ಏನಾಗಲ್ಲ ಅಂತೆ, ತುಂಬ ಕಷ್ಟವಾದ ವಿಷಯ. ಏನಂತಾರೆ? ಸೂಜಿಯ ಇದರೊಳಗಡೆ ಒಂಟೆ ಒಳಗಡೆ ಹೋಗುವ ರೀತಿಯಲ್ಲಿ, ಸೂಜಿ ಏನು ಕಣ್ಣಿನ ಒಳಗಡೆ ಒಂಟೆ ಹೋಗೋದಕ್ಕಿಂತ ಏನಂತೆ ಕಷ್ಟವಾದ ವಿಷಯ ಅಂತಾರೆ. ಯಾಕೆ ಕಷ್ಟವಾದ ವಿಷಯ? ತನ್ನ ಎಲ್ಲ ನೀಡ್ಸ್ನ ಏನು ಮಾಡ್ತಾ ಇದ್ದಾನೆ? ಎಲ್ಲ ಆಸೆಗಳನ್ನ ಯಾವ್ದ್ರ ಮೇಲೆ ಇಡ್ತಾ ಇದ್ದಾನೆ? ಆ ಒಂದು ಐಶ್ವರ್ಯದ ಮೇಲೆ. ತನ್ನ ನಂಬಿಕೆ ಎಲ್ಲ ಯಾವುದ್ರ ಮೇಲೆ ಇದೆ? ಐಶ್ವರ್ಯದ ಮೇಲಿದೆ. ತನ್ನ ನಂಬಿಕೆ ಎಲ್ಲ ಏನಿದೆ? ದೇವ್ರ ಹತ್ರ ಅಂತ ಕೇಳುವಂಥ ಆ ಒಂದು ವಿಷಯದ ಮೇಲಿದೆ. ತನ್ನ ನಂಬಿಕೆ ಏನಿಲ್ಲ? ದೇವ್ರ ಮೇಲಿಲ್ಲ. ನಮ್ಗೆ ಯಾವಾಗ ದೇವ್ರ ಮೇಲೆ ಇಲ್ಲ ಅಂತ ಗೊತ್ತಾಗುತ್ತೆ ಗೊತ್ತಾ? ದೇವರು ನಾನು ಕೇಳುವಂಥ ಅದೇ ವಿಷಯವನ್ನು ಸ್ಯಾಕ್ರಿಫೈಸ್ ಮಾಡು ಅಂತ ಹೇಳ್ತಾರಲ್ಲ, ಅವಾಗ ನನಗೆ ಗೊತ್ತಾಗತ್ತೆ ಅದ್ರ ಮೇಲೆ ನನಗೆ ಆಸೆ ಇದೆಯಾ, ದುರಾಸೆ ಇದೆಯಾ. ನನಗೆ ಅದ್ರ ಮೇಲೆ ಆಸೆ ಇದೆಯಾ, ದೇವ್ರ ಮೇಲೆ ಇರುವಂಥ ಆಸೆಗಿಂತ ಹೆಚ್ಚಾದ ಆಸೆ ಇದೆಯಾ. ಯಾಕಂದರೆ ನಾನು ದೇವರನ್ನು ಹುಡುಕದೆ ಬರುವಂಥ ಎಲ್ಲ ವಿಷಯಗಳೇನು ವ್ಯರ್ಥ. ನಾವು ದೇವರನ್ನು ಹುಡುಕದೆ ನನಗೆ ಸಿಗುವಂಥ ಎಲ್ಲ ವಿಷಯಗಳೇನು ವ್ಯರ್ಥ. ನಾನು ಎಲ್ಲೋ ದೇವ್ರ ಹತ್ರದಿಂದ ಪಡ್ಕೊಂಡು ದೇವರನ್ನೇ ಕಳೆದುಕೊಂಡ್ರೆ ಎಲ್ಲ ವಿಷಯಗಳೇನಾಗತ್ತೆ? ವ್ಯರ್ಥವಾಗತ್ತೆ. ಇಸ್ರೇಲ್ ಜನರಿಗೆ ಗೊತ್ತಿಲ್ಲದೆ ಇದ್ದಂಥ ವಿಷಯ ಏನು? ನಾನು ದೇವರನ್ನ ಏನು ಮಾಡೋಕ್ಕಾಗಲ್ಲ. ಎಲ್ಲ ವಿಷಯಗಳನ್ನ ನಾನು ಏನು ಮಾಡ್ಬೋದು? ಪಡೆದುಕೊಳ್ಬೋದು. ದೇವರನ್ನ ಏನು ಮಾಡೋಕ್ಕಾಗಲ್ಲ? ಪಡ್ಕೊಳ್ಳೋಕ್ಕಾಗಲ್ಲ. ದೇವರು ತನ್ನ ವಿಷಯವನ್ನು ಕೊಟ್ಟಿದ್ದ ಮೇಲೇನೂ ಸಹ ದೇವ್ರನ್ನ ಹುಡುಕ್ತಾ ಇದ್ದೀವ. ಎಷ್ಟೋ ಸತಿ ನಮ್ಮ ಜೀವನದಲ್ಲಿ ದೇವರು ಅತಿಶಯ ಮಾಡುವುದಕ್ಕೆ ಕಾರಣ ನಾವು ದೇವರನ್ನು ಹುಡುಕಬೇಕು ಅಂತ. ಪೇತ್ರನ ಜೀವನದಲ್ಲಿ ದೇವರು ಪೇತ್ರನ ನೋಡೋದಕ್ಕೆ ಮೊದಲು ಯಾವ ರೀತಿ ಬರ್ತಾ ಇರ್ತಾರೆ? ಯಾವ ರೀತಿ ಸೀಮೋನ್ ಪೇತ್ರನ ಇಲ್ಲಿ ಹೋಗಿ ದೇವ್ರು ಮೀಟ್ ಮಾಡ್ತಾರೆ. ಅವ್ನು ಮೀನು ಹಿಡಿತಾ ಇರಬೇಕಾದ್ರೆ ಅವ್ನಿಗೇನಾಗಲ್ಲ, ಮೀನು ಸಿಗದೇ ಇರಲ್ಲ. ಲಾಸ್ಟಲ್ಲಿ ಹೋಗಿ ಏನು ಮಾಡ್ತಾರೆ? ಅವ್ನಿಗೆ ವಾಕ್ಯವನ್ನು ಕೊಟ್ಟಿದ ಮೇಲೆ ದೇವ್ರು ಏನು ಮಾಡ್ತಾ ಇದ್ದಾರೆ? ಬಾಲೆ ಹಾಕೋ ಅದು ಜಾಸ್ತಿ ಸಿಕ್ಕಿದ ಮೇಲೆ ಪೇತ್ರನ ಏನಂತ ಹೇಳ್ತಾನೆ? ದೇವರೇ, ನಾನು ಅಶುದ್ಧವಾದ ಮನುಷ್ಯ ಬಿಟ್ಟು. ಅವನಲ್ಲಿ ಏನಾಗ್ತಾ ಇದೆ? ಅಲ್ಲಿ ರಿಪೆಂಟೆನ್ಸ್ ಬರ್ತಾ ಇದೆ, ಪಶ್ಚಾತ್ತಾಪ ಪಡ್ತಾ ಇದೆ. ದೇವರೇ, ನಾನು ಇದೆಲ್ಲ ಮಾಡಿದೆ, ನನ್ನನ್ನು ಏನು ಮಾಡಿ, ನನ್ನ ಜೊತೆ ನೀವೇನು ಇರಬಾರ್ದು, ನನ್ನ ಜೊತೆ ನೀನು ಇರೋದಕ್ಕೆ ಸಾಧ್ಯವಾಗಲ್ಲ, ನಾನು ತುಂಬ ಅಶುದ್ಧವಾದ ಮನುಷ್ಯ ಅಂತಾನೆ.
ಅವಾಗ ತಾನೇ ದೇವ್ರು ಏನು ಮಾಡ್ತಾ ನಾವು ತನ್ನ ತಪ್ಪು ತನಗೆ ಅರಿವಾಗುವವರೆಗೂ ದೇವ್ರು ಅವನು ಏನು ಮಾಡ್ತಾ ಇಲ್ಲ, ಕರಿತಾ ಇಲ್ಲ. ತನ್ನ ತಪ್ಪು ಅವನಿಗೆ ಅರಿವಾಗುವವರೆಗೂ ದೇವ್ರು ಅವನು ಏನು ಮಾಡಿದಿಲ್ಲ, ಕರಿತಾ. ಅವನನ್ನು ದೇವರು ನೈಟೆಲ್ಲ ಮೀನು ಹಾಕೋದಕ್ಕೆ ಬಿಟ್ಟಿದ್ದಕ್ಕೆ ಕಾರಣ ಏನು? ಆ ಒಂದು ನೈಟೆಲ್ಲ ಅವ್ನು ಮೀನಿಗೋಸ್ಕರ ಅವ್ನು ಹುಡುಕಿಲ್ಲದೆ ಹೋಗಿದ್ದರೆ ಅವನಲ್ಲಿರುವಂಥ ಒಂದು ಅಶುದ್ಧತೆ ಅವನಿಗೇನಾಗ್ತಿರ್ಲಿಲ್ಲ ಅರ್ಥ. ಅರಣ್ಯ ಅನ್ನೋದು ಆ ಮೀನು ಹಿಡಿಯುವ ರೀತಿಯಲ್ಲಿ, ನಮ್ಮ ಜೀವನದಲ್ಲಿ ಅರಣ್ಯ ಅನ್ನೋದು ಆ ಮೀನು ಹಿಡುವ ರೀತಿಯಲ್ಲಿ. ನಾವು ಮೀನು ಹಿಡಿತಾ 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 ನಮ್ಮಲ್ಲಿ ಇರುವಂಥ ಕೋಪ ಎಲ್ಲ ಆಚೆ ಬರುತ್ತೆ. ಏನಂತ, ಎಷ್ಟೇ ಹಾಕಿದ್ರೂ ಏನಾಗ್ತಾ ಇಲ್ಲ, ಮೀನು ಸಿಗ್ತಾ ಇಲ್ಲ. ನನ್ನ ಕೋಪ ಯಾವಾಗ ಗೊತ್ತಾಗತ್ತೆ, ನಾನು ಹಾಕುವಾಗ ಮೀನು ಸಿಕ್ಕಿಲ್ಲ ಅಂದರೆ ನನ್ನ ಕೋಪ, ಮೀನು ಸ್ಟಾರ್ಟಿಂಗಲ್ಲೇ ಸಿಕ್ಬಿಟ್ರೆ ನಾನು ಏನು ಮಾಡಲ್ಲ, ನನ್ನಲ್ಲಿ ಕೋಪ ಬರಲ್ಲ.